ಮಾರ್ಚ್ 2ರಂದು ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ವಿಕಲಚೇತನ ನೌಕರರ ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ತಮಗೆ ಗೊತ್ತಿದ್ದಾಗೆ ಸಾಮಾನ್ಯ ಜನರಿಗೆ, ಇಡೀ ದೇಶದಲ್ಲಿರುವಂಥ ಸಾಮಾನ್ಯ ಪ್ರಜೆಗಳಿಗೆ ದೇಶದಲ್ಲಿ ಒಂದೇ ರೀತಿಯ ಗುರುತಿನ ಪುರಾವೆ ಇರಲಿ ಅಂತ ಉದ್ದೇಶಕ್ಕೋಸ್ಕರ ಆಧಾರ್ ಯೋಜನೆ ಜಾರಿ ತಂದರು. ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ವಿಕಲಚೇತನರು ಒಂದೇ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದೇ ಪುರಾವೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ UDID ಕಾರ್ಡ್ ಅಂದರೆ ಯುನೀಕ್ ಡಿಸಬಿಲಿಟಿ ಐಡೆಂಟಿ ಕಾರ್ಡ್ ಅಂತ ಕರಿತೀವಿ. ಕನ್ನಡದಲ್ಲಿ ವಿಕಲಚೇತನರ ವಿಶಿಷ್ಟ ಗುರುತಿನ ಕಾರ್ಡ್ ಅಂತ ಕರಿತೀವಿ. ಈ ಕಾರ್ಡನ್ನು ನಾವೇನು ಎಲ್ಲ ಇಲಾಖೆಯಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಕಳೆದ 15 ದಿವಸದಿಂದಲೇ ಭೇಟಿ ಮಾಡಿದ್ದೆ. ಅವರಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ. ಎಲ್ಲ ಇಲಾಖೆಯಲ್ಲಿ ಅನ್ವಯ ಆಗುವಂಥ UDID ಕಾರ್ಡ್ ಅದು ಶಿಕ್ಷಣ ಇಲಾಖೆಯಲ್ಲಿ ಅದು ಶಿಕ್ಷಕರಿಗೆ ಯಾಕೆ ಅನ್ವಯ ಆಗ್ತಿಲ್ಲ ನನ್ನ ಪ್ರಶ್ನೆ ಆಗೈತೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ, ಈಗಾಗಲೇ ತಮ್ಗೆ ಗೊತ್ತಿದ್ದಾಗ ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆ ಇರ್ಬೋದು, ಬಡ್ತಿ ಇರ್ಬೋದು, ಎಲ್ಲ ಪ್ರಕ್ರಿಯೆಗೆ ಈ UDID ಕಾರ್ಡನ್ನು ನಾವು ತೆಗೆದುಕೊಳ್ಳೋದು ಏಕಾಏಕಿ ನಾವೇ ತೆಗೆದುಕೊಳ್ಳೋಕ್ಕಾಗಲ್ಲ. ಇದನ್ನು ಸಂಬಂಧಪಟ್ಟಂಗೆ ಉದಾಹರಣೆ, ನಾನು ದೈಹಿಕ ವಿಕಲಚೇತನ ಇದೀನಿ. ನನಗೆ ದೈಹಿಕ ಅಂದರೆ ವೈದ್ಯಾಧಿಕಾರಿ ಆರ್ಥೋ ಆ ಒಂದು ವೈದ್ಯ ತಪಾಸಣೆ ಮಾಡಿದ ಮೇಲೆ ಮತ್ತು ಕಿವಿ ಅಥವಾ ಗಂಟಲು ಅಂದರೆ 3 ಸದಸ್ಯ ಮಂಡಳಿಯವರೇ ಅದನ್ನು ಏನು ಮಾಡ್ತಾರೆ, ಪರಿಶೀಲನೆ ಮಾಡಿ ತದನಂತರ ಇದು ಒಂದು ಆನ್ಲೈನ್ ಅರ್ಜಿ ಮೂಲಕ ದೆಹಲಿಗೆ ಹೋಗಿ ಆನಂತರ ನಮ್ಗೆ UDID ಕಾರ್ಡ್ ಕೊಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಇದನ್ನು ಕೈಬಿಟ್ಟು, ಅಂದರೆ UDID ಕಾರ್ಡನ್ನು ಕೈಬಿಟ್ಟು ನೀವು ಇಲ್ಲ 3 ಸದಸ್ಯ ಮಂಡಳಿಯ ಒಂದು ಪ್ರಮಾಣಪತ್ರ ತರಬೇಕಂತ ಪದೇ ಪದೇ ಸೂಚನೆ ಮಾಡ್ತಾರೆ. ನಾವು ಕೂಡ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂಥ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಒಂದು ಹಿಡಿದು ಇಲ್ಲಿ ತನಕ ಎಲ್ಲ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದೆ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ಸರ್ಕಾರ ಏನಂದರೆ, ನಾವು ಕೊಟ್ಟಂಥದ್ದಲ್ಲ, ಹಾದಿ ಬೀದಿಯಲ್ಲಿ ತೆಗೆದುಕೊಂಡಂಥ ಕಾರ್ಡ್ ಅಲ್ಲ, ಕೇಂದ್ರ ಸರ್ಕಾರ ನಮಗೆ ನೀಡಿರುವಂಥ UDID ಕಾರ್ಡ್ ಅನ್ನು ಪರಿಗಣಿಸಿ ಅದು ಶಿಕ್ಷಣ ಇಲಾಖೆಯಲ್ಲಿ ಪರಿಗಣಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಹಾಗಾದರೆ ಇದನ್ನು ಪರಿಗಣಿಸಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪೋಲು ಮಾಡಿದಂಥ ಯೋಜನೆ ಇದಾಗುತ್ತೆ. ಇದನ್ನು ಈ ಕೂಡಲೇ ಅಂದರೆ ಯಾಕೆ ಇದನ್ನು ಒತ್ತಾಯ ಮಾಡ್ತೀನಿ ಅಂದರೆ, ತಮ್ಗೆ ಗೊತ್ತಿರ್ಬೋದು 10 ದಿವಸ ಇರುತ್ತೆ ಪ್ರಮೋಷನ್ಗೆ, ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಮಾರ್ಚ್ 10ರೊಳಗಾಗಿ ನೀವು 3 ಸದಸ್ಯ ಮಂಡಳಿಯ ಆ ಒಂದು ಪ್ರಮಾಣಪತ್ರ ತಂದ್ರೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಪ್ರಮೋಷನಲ್ಲಿ ಬಡ್ತಿಯಲ್ಲಿ ಪರಿಗಣಿಸ್ತೀವಿ. ಇಲ್ಲಾಂದ್ರೆ ನಿಮ್ಮನ್ನು ವಿಕಲಚೇತನ ಶಿಕ್ಷಕರ ಹೊರತಾಗಿ ಸಾಮಾನ್ಯ ಶಿಕ್ಷಕರಂತ ಪರಿಗಣಿಸ್ತಾರೆ ಅಂತ ಒಂದು ಸೂಚನೆ ಕೂಡ ಕೊಡ್ತಾರೆ. ನಾವು ಹೋಗ್ತೀವಿ ಅಂದರೆ ಜಿಲ್ಲಾಸ್ಪತ್ರೆ, ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಹೋದ ಸಂಬಂಧಪಟ್ಟ ವೈದ್ಯರು ಸಿಗಲ್ಲ. ನಾವು ಶಾಲೆ ಬಿಟ್ಟು ಇವರು ಜಿಲ್ಲಾ ಆಸ್ಪತ್ರೆಗೆ ಅಲಿಯುವಂಥ ಕೆಲಸ ಆಗುತ್ತೆ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಏನು ಮಾಡ್ಬೇಕಂದ್ರೆ UDID ಕಾರ್ಡನ್ನು ಶಿಕ್ಷಣ ಇಲಾಖೆಗೆ, ಬೇರೆ ಇಲಾಖೆಯಲ್ಲೆಲ್ಲ ಅನ್ವಯ ಆಗಿದೆ, ಅದನ್ನು ಜಾರಿಯಲ್ಲಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನೀಡಿರುವಂಥ UDID ಕಾರ್ಡನ್ನು ಪರಿಗಣಿಸಿ ಶಿಕ್ಷಕರ ಹೆಚ್ಚುವರಿ ಮಕ್ಕಳ ಸಂಖ್ಯೆ ನಡೆಯುವಂಥ ಹೆಚ್ಚುವರಿ ಪ್ರಕ್ರಿಯೆ ಇರ್ಬೋದು, ವರ್ಗಾವಣೆ ಇರ್ಬೋದು, ಬಡ್ತಿ ಪ್ರಕ್ರಿಯೆ ಜೊತೆಗೆ ವಿಕಲಚೇತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳಿಗೆ UDID ಕಾರ್ಡನ್ನು ಪರಿಗಣಿಸಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲೇ ನಾವೇನಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಮಾಡಬೇಕಾಗಿತ್ತು. ಅನೇಕ ನಮ್ಮ ವಿಕಲಚೇತನ ಸದಸ್ಯರ ಕಾರ್ಯ ಒತ್ತಡ ಮಧ್ಯೆ ಏನಪ್ಪ ಅಂದರೆ, ಇಡೀ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಸಮ್ಮೇಳನ ಕೂಡ ಮಾಡಿದ್ವಿ. ಜಿಲ್ಲೆಯಲ್ಲಿ ವಿಕಲಚೇತನರು ನಾವು ಕೂಡ ಸಬಲರಾಗಿದ್ವಿ, ನಾವು ಕೂಡ ಸಂಘಟಿತರಾಗಿದ್ವಿ. ನಮ್ಮ ಆ ಒಂದು ಸಮಸ್ಯೆಗಳು ಜನಪ್ರತಿನಿಧಿಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ, ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸೆಂಬರ್ನಲ್ಲಿ ನಾವು ಜಿಲ್ಲಾ ಮಟ್ಟದ ವಿಕಲಚೇತನ ದಿನಾಚರಣೆ, ಉತ್ತಮ ಶಿಕ್ಷಕ ಮತ್ತು ಕ್ರಿಯಾಶೀಲ ನೌಕರರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿಕಲಚೇತನ ಗುರುತಿಸಿ ಅವರಿಗೆ ಪ್ರೋತ್ಸಾಹ, ಜೊತೆಗೆ ವಿಕಲಚೇತನ ಮಕ್ಕಳು SLC ಮತ್ತು ದ್ವಿತೀಯ PUCಯಲ್ಲಿ ಏನು ಪ್ರಥಮ ಸ್ಥಾನ ಪಡೆದಿರ್ತಾರೆ, ಹೆಚ್ಚು ಅಂಕ ಪಡೆದಿರ್ತಾರೆ, ಅವರನ್ನು ಗುರುತಿಸಿ ಅವರಿಗೆ ನಮ್ಮ ಸಂಘದಿಂದ ಪ್ರೋತ್ಸಾಹ ನೀಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಮಾರ್ಚ್ 2 ಶನಿವಾರ ದಿನ ಅಪ್ಪ ಸೆಂಚುರಿ ಹಾಲ್ನಲ್ಲಿ ನಮ್ಮ ಜಿಲ್ಲಾ ಮಟ್ಟದ ವಿಕಲಚೇತನರ ದಿನಾಚರಣೆ ಕೂಡ ಹಮ್ಮಿಕೊಂಡಿದ್ವಿ. ಮುಖ್ಯ ಉದ್ದೇಶ ಅಂದರೆ ನಾವು ಸಂಘಟಿತರಾಗಿದ್ದು ನಮ್ಮ ಸಮಸ್ಯೆ ಇಡೀ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗೆ ತಮ್ಗೆ ಗೊತ್ತಿದ್ದು ನಾವೇ ದಿನಾಚರಣೆ ಮಾಡ್ಕೊಳ್ಳೋದು ಬೇರೆ, ನಮ್ಮ ಸಮಸ್ಯೆ ಬೇರೆಯವ್ರಿಗೆ ಅರ್ಥ ಆಗ್ಬೇಕಾದ್ರೆ ಬೇರೆಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಾಗ ನಮ್ಮ ನೋವು ನಮ್ಮ ಸಮಸ್ಯೆ ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾರ್ಚ್ 2ನೇ ತಾರೀಕು ನಾವು ಒಂದು ಜಿಲ್ಲಾ ಸಮ್ಮೇಳನ ಹಮ್ಮಿಕೊಂಡಿದ್ವಿ. ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ನಮ್ಮ ಬೇಡಿಕೆ ಏನಂದರೆ, ಈ ರಾಜ್ಯದಲ್ಲಿ 30 ಲಕ್ಷ ವಿಕಲಚೇತನರಿದ್ದೀವಿ. ಇಡೀ ರಾಜ್ಯದಲ್ಲಿ 30 ಲಕ್ಷ ವಿಕಲಚೇತನರಿದ್ದರೂ ಕೂಡ ಇಲ್ಲಿವರೆಗೂ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಯಾರನ್ನು ಕೂಡ ನಾಮನಿರ್ದೇಶನ ಮಾಡಿಲ್ಲ ಅಥವಾ ರಾಜಕೀಯದಲ್ಲಿ ಮೀಸಲಾತಿ ಕೂಡ ಕೊಟ್ಟಿಲ್ಲ. ನಮ್ಮ ಒತ್ತಾಯ ಏನಂದ್ರೆ, ರಾಜ್ಯದಲ್ಲಿರುವಂಥ 30 ಲಕ್ಷ ವಿಕಲಚೇತನರ ಪರವಾಗಿ ಒಬ್ಬರನ್ನ ವಿಧಾನ ಪರಿಷತ್ಗೆ ಹೆಂಗೆ 12 ಜನನ
ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ 12 ಜನರು ಯಾವ ರೀತಿಯಾಗಿ ನೀವು ನಾಮನಿರ್ದೇಶನ ಮಾಡ್ತೀರಿ.